ಹೆಸರು ಎನ್ ರಾಮರಾವ್. ಕ್ಷೇತ್ರ ಉದ್ಯಮ ಮತ್ತು ಸಮಾಜ ಸೇವೆ. ಶ್ರಮದ ನೆರಳಲ್ಲಿ ಬೆಳೆದ ಶಾಮಿಯಾನ ಸಾಮ್ರಾಜ್ಯ. ವ್ಯಾಪಾರದಲ್ಲಿ ವೈಭವ, ಬದುಕಿನಲ್ಲಿ ಮಾನವೀಯತೆ. ಕಾರ್ಮಿಕರ ಕಣ್ಣೀರ ತೂಗಿ ನಿಂತ ಕರುಣಾಮಯ ಉದ್ಯಮಿ ಎನ್ ರಾಮರಾವ್ ಅವರಿಗೆ ಒಲಿದ ಕರುನಾಡ ಕಾಯಕ ಸಮ್ಮಾನ್ 2026 ರಾಜ್ಯ ಪ್ರಶಸ್ತಿ ಒಲಿದಿದೆ. ಗದಗದ ಗರ್ವವಾಗಿ ಶಾಮಿಯಾನ ಕ್ಷೇತ್ರದ ಮೇರು ಪರ್ವತವಾಗಿ ಬೆಳೆದಿರುವ ನೂಕಲ ರಾಮರಾವ್ ಅವರ ಜೀವನ ಪಯಣವು ಕೇವಲ ಒಬ್ಬ ಉದ್ಯಮಿಯ ಯಶೋಗಾಥೆಯಲ್ಲ. ಅದು ಪರಿಶ್ರಮ, ಪ್ರಾಮಾಣಿಕತೆ, ಸಾಮಾಜಿಕ ಬದ್ಧತೆ ಮತ್ತು ಮಾನವೀಯ ಮೌಲ್ಯಗಳಿಂದ ನಿರ್ಮಿತವಾದ ಜೀವಂತ ಇತಿಹಾಸವಾಗಿದೆ. 4 ದಶಕಗಳ ಕಾಲ ಶಾಮಿಯಾನ ಕ್ಷೇತ್ರದಲ್ಲಿ ಅವಿರತವಾಗಿ ದುಡಿದು ಸಾವಿರಾರು ಜನರ ವಿಶ್ವಾಸ ಗೆದ್ದಿರುವ ಅವರು ಇಂದು ಕರ್ನಾಟಕದ ಶಾಮಿಯಾನ ಕ್ಷೇತ್ರದಲ್ಲಿ ಪ್ರಭಾವಿ ಹೆಸರಾಗಿ ಗುರುತಿಸಿಕೊಂಡಿದ್ದಾರೆ. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ವಾಕ್ಯವನ್ನು ಬದುಕಿನ ಧ್ಯೇಯವನ್ನಾಗಿ ಮಾಡಿಕೊಂಡು ಜನರ ಹಬ್ಬ ಹರಿದಿನಗಳಿಗೆ ನೆರಳಾದ ಈ ಮಹಾನ್ ಕಾಯಕ ಯೋಗಿಯ ಬದುಕು ಇಂದಿನ ಯುವ ಪೀಳಿಗೆಗೆ ಆದರ್ಶವಾಗಿದೆ. 1962 ಜನವರಿ 30ರಂದು ಆಂಧ್ರ ಪ್ರದೇಶದ ಪೋಲವರಂ ಗ್ರಾಮದಲ್ಲಿ ದಿವಂಗತ ನೂಕಲು ಭೂಪಾರಾವ್ ಮತ್ತು ಶ್ರೀಮತಿ ನೂಕಲು ಲಕ್ಷ್ಮೀ ದಂಪತಿಗಳ ಪುತ್ರನಾಗಿ ಜನಿಸಿದ ರಾಮರಾವ್ ಬಾಲ್ಯದಲ್ಲೇ ಜೀವನದ ಕಠಿಣತೆಯನ್ನು ಕಂಡವರು. ಕೃಷಿಕ ಕುಟುಂಬದ ಹಿನ್ನೆಲೆ, ಸೀಮಿತ ಆರ್ಥಿಕ ಪರಿಸ್ಥಿತಿ, ಆದರೆ ಮನಸ್ಸಿನಲ್ಲಿ ದೊಡ್ಡ ಕನಸು, ಬದುಕಿನಲ್ಲಿ ಏನಾದರೂ ಸಾಧಿಸಬೇಕೆಂಬ ಹಂಬಲ. ಇದೇ ಹಂಬಲವೇ ಅವರನ್ನು ಜೀವನದ ಹೋರಾಟದಲ್ಲಿ ಗಟ್ಟಿಗೊಳಿಸಿತು. ಬಾಲ್ಯದ ಕೆಲವು ವರ್ಷಗಳನ್ನು ಕುರಿಚಾಡು ಗ್ರಾಮದಲ್ಲಿ ಕಳೆದ ಅವರು ನಂತರ ತಮ್ಮ ಸ್ವಗ್ರಾಮ ಪೋಲವರಂನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದರು. ಗ್ರಾಮೀಣ ಬದುಕಿನ ಮಧ್ಯೆ ಬೆಳೆದ ಈ ಬಾಲಕನು ಶ್ರಮದ ಮೌಲ್ಯವನ್ನು ಜೀವನದ ಮೊದಲ ಪಾಠವಾಗಿ ಕಲಿತನು. ನಂತರ ತಲ್ಲೂರು ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ ಅದ್ದಂಕಿಯ ಅರವಿಂದ ವಿದ್ಯಾನಿಕೇತನದಲ್ಲಿ ಮೆಟ್ರಿಕ್ ಶಿಕ್ಷಣ ಪೂರೈಸಿದರು. ಗ್ರಾಮೀಣ ಪರಿಸರದಲ್ಲಿ ಪಡೆದ ಈ ಸರಳ ಶಿಕ್ಷಣವೇ ಅವರಲ್ಲಿ ಶಿಸ್ತು, ಪ್ರಾಮಾಣಿಕತೆ ಮತ್ತು ಸಮಾಜದ ನೋವುಗಳನ್ನು ಅರ್ಥಮಾಡಿಕೊಳ್ಳುವ ಮನೋಭಾವ ಬೆಳೆಸಿತು. 1978ರಿಂದ 1980ರವರೆಗೆ ಗುಂಟೂರಿನ ಮೆಡಿಕಲ್ ಅಂಗಡಿಯಲ್ಲಿ ತರಬೇತಿ ಪಡೆದ ರಾಮರಾವ್ ಜೀವನದ ವಿವಿಧ ಮುಖಗಳನ್ನು ಹತ್ತಿರದಿಂದ ನೋಡಿದರು. ಆದರೆ ಅವರ ಮನಸ್ಸು ವ್ಯಾಪಾರವನ್ನು ಕೇವಲ ಲಾಭದ ದೃಷ್ಟಿಯಿಂದ ನೋಡುವುದಲ್ಲ, ಜನರ ಬದುಕಿಗೆ ಸಂಬಂಧಿಸಿದ ಕೆಲಸ ಮಾಡಬೇಕೆಂಬ ಉದ್ದೇಶ ಹೊಂದಿತ್ತು. ಇದೇ ಸಂದರ್ಭದಲ್ಲಿ ಹಿಂದೂಪುರದಲ್ಲಿ ಶಾಮಿಯಾನ ಅಂಗಡಿಯಲ್ಲಿ ಕೆಲಸ ಮಾಡುವ ಅವಕಾಶ ದೊರೆಯಿತು. ಅಲ್ಲಿಂದಲೇ ಅವರ ಬದುಕಿನ ದಿಕ್ಕೇ ಬದಲಾಗಿದೆ. ಮದುವೆ ಸಮಾರಂಭಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಸಾರ್ವಜನಿಕ ಸಭೆಗಳು, ಇವುಗಳ ಹಿಂದೆ ಎಷ್ಟು ಪರಿಶ್ರಮವಿದೆ ಎಂಬುದನ್ನು ಅವರು ಅರಿತುಕೊಂಡರು. ಒಂದು ವೇದಿಕೆ ನಿರ್ಮಾಣವಾಗುವುದರ ಹಿಂದೆ ಎಷ್ಟು ಕಾರ್ಮಿಕರ ಬೆವರು ಸೇರಿರುತ್ತದೆ ಎಂಬುದನ್ನು ಮನಗಂಡರು. ಇದೇ ಅನುಭವವು ಮುಂದಿನ ದಿನಗಳಲ್ಲಿ ಅವರ ಬದುಕಿನ ಮಹಾ ಯಶಸ್ಸಿಗೆ ಅಡಿಪಾಯವಾಯಿತು. 1983ರಲ್ಲಿ ಕರ್ನಾಟಕಕ್ಕೆ ಬಂದ ರಾಮರಾವ್ ಅವರ ಕೈಯಲ್ಲಿ ದೊಡ್ಡ ಸಂಪತ್ತಿರಲಿಲ್ಲ, ಆದರೆ ಮನಸ್ಸಿನಲ್ಲಿ ಧೈರ್ಯವಿತ್ತು. ಮೊದಲಿಗೆ ಸಿಂಧನೂರಿನಲ್ಲಿ ಬಾಲಾಜಿ ಸರಬರಾಜುದಾರರು ಎಂಬ ಹೆಸರಿನಲ್ಲಿ ಸಣ್ಣ ಮಟ್ಟದಲ್ಲಿ ವ್ಯಾಪಾರ ಆರಂಭಿಸಿದರು. ಅಲ್ಲಿನ ಅನುಭವವು ಅವರಿಗೆ ವ್ಯಾಪಾರ ನಿರ್ವಹಣೆ, ಗ್ರಾಹಕರ ಮನೋಭಾವ, ಕಾರ್ಮಿಕ ವ್ಯವಸ್ಥೆ ಮತ್ತು ಸೇವೆಯ ಮೌಲ್ಯವನ್ನು ಕಲಿಸಿತು. ನಂತರ ಗದಗ ನಗರಕ್ಕೆ ಬಂದ ಅವರು ತಮ್ಮ ಜೀವನದ ಮಹತ್ವದ ಅಧ್ಯಾಯವನ್ನು ಆರಂಭಿಸಿದರು. 1984ರಲ್ಲಿ ಗದಗದ ಕಾಟನ್ ಮಾರ್ಕೆಟ್ ರಸ್ತೆಯಲ್ಲಿರುವ ಒಂದು ಚಿಕ್ಕ ಬಾಡಿಗೆ ಕೋಣೆಯಲ್ಲಿ ಶ್ರೀ ಬಾಲಾಜಿ ಶಾಮಿಯಾನ ಸಪ್ಲೈಯರ್ಸ್ ಸಂಸ್ಥೆಯನ್ನು ಸ್ಥಾಪಿಸಿದರು. ಆಗಿನ ಕಾಲದಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಹಬ್ಬ ಹರಿದಿನಗಳಿಗೆ ಮರದ ಕಂಬಗಳನ್ನು ನೆಟ್ಟು ಹಂದರ ಹಾಕುವ ಪದ್ಧತಿ ಸಾಮಾನ್ಯವಾಗಿತ್ತು. ಇದನ್ನು ಗಮನಿಸಿದ ರಾಮರಾವ್ ಅವರು ಆಧುನಿಕ ಪೈಪ್ ಪೆಂಡಾಲ್ ವ್ಯವಸ್ಥೆ, ಬಣ್ಣ ಬಣ್ಣದ ಶಾಮಿಯಾನ, ಸುಲಭವಾಗಿ ಅಳವಡಿಸಬಹುದಾದ ವೇದಿಕೆ ಮಾದರಿಗಳನ್ನು ಪರಿಚಯಿಸಿದರು. ಅವರ ನವೀನ ಆಲೋಚನೆಗಳು ಜನರ ಮೆಚ್ಚುಗೆಗೆ ಪಾತ್ರವಾದವು. ಶ್ರಮ ಮತ್ತು ಸೇವೆಯ ಮೂಲಕ ಕಟ್ಟಿದ ಈ ಸಂಸ್ಥೆ ನಿಧಾನವಾಗಿ ಜನಮನಗಳಲ್ಲಿ ನಂಬಿಕೆಯ ಪ್ರತೀಕವಾಯಿತು. ರಾಮರಾವ್ ಅವರು ಗ್ರಾಹಕರನ್ನು ಕೇವಲ ಕಸ್ಟಮರ್ ಎಂದು ನೋಡಲಿಲ್ಲ, ಕುಟುಂಬದವರಂತೆ ಕಂಡರು. ಮದುವೆಯ ಮನೆಯಲ್ಲಿ ಸಂತೋಷವಿದ್ದರೆ ಅವರು ಸಂತೋಷಪಟ್ಟರು. ಕಾರ್ಯಕ್ರಮ ಯಶಸ್ವಿಯಾದರೆ ಅದನ್ನೇ ತಮ್ಮ ಗೌರವವೆಂದು ಭಾವಿಸಿದರು. ಇದೇ ಕಾರಣಕ್ಕೆ ಶ್ರೀ ಬಾಲಾಜಿ ಎಂಬ ಹೆಸರು ಕೇವಲ ಒಂದು ಸಂಸ್ಥೆಯ ಹೆಸರಾಗಿ ಉಳಿಯದೆ ವಿಶ್ವಾಸದ ಸಂಕೇತವಾಯಿತು. ಕಾಲ ಬದಲಾಗುತ್ತಿದ್ದಂತೆ ಅವರು ತಮ್ಮ ಸಂಸ್ಥೆಯನ್ನು ಆಧುನಿಕ ತಂತ್ರಜ್ಞಾನಕ್ಕೆ ಹೊಂದಿಸಿಕೊಂಡರು. LED ಲೈಟಿಂಗ್, ಗ್ರ್ಯಾಂಡ್ ವೆಡ್ಡಿಂಗ್ ಸೆಟ್ಗಳು, AC ಪೆಂಡಾಲ್ ವ್ಯವಸ್ಥೆ, ಡಿಜಿಟಲ್ ಅಲಂಕಾರ ಶೈಲಿ, ಆಧುನಿಕ ವೇದಿಕೆ ವಿನ್ಯಾಸ ಇವೆಲ್ಲವನ್ನು ಪರಿಚಯಿಸುವ ಮೂಲಕ ಶಾಮಿಯಾನ ಕ್ಷೇತ್ರದಲ್ಲಿ ಹೊಸ ಸಂಸ್ಕೃತಿಯನ್ನು ನಿರ್ಮಿಸಿದರು. ಉದ್ಯಮದಲ್ಲಿ ಯಶಸ್ಸು ಕಂಡ ಬಳಿಕ ಸಮಾಜಕ್ಕೆ ತನ್ನದೂ ಒಂದು ಜವಾಬ್ದಾರಿ ಇದೆ ಎಂಬುದನ್ನು ಅವರು ಎಂದಿಗೂ ಮರೆಯಲಿಲ್ಲ. ಪ್ರತಿ ವರ್ಷ ಬಡ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳು, ಶಾಲಾ ಬ್ಯಾಗುಗಳು, ಸಮವಸ್ತ್ರಗಳು ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸುತ್ತಿದ್ದಾರೆ. ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ ನೆರವಾಗುತ್ತಿದ್ದಾರೆ. ಗದಗದ ಹುಡೋ ಕಾಲೋನಿಯಲ್ಲಿರುವ ಮಾತೃ ಪುನರ್ಮಿಲನ ಅನಾಥಾಶ್ರಮದ ಮಕ್ಕಳಿಗೆ ನಿರಂತರವಾಗಿ ಆಹಾರ, ಬಟ್ಟೆ ಹಾಗೂ ಅಗತ್ಯ ವಸ್ತುಗಳನ್ನು ಒದಗಿಸುತ್ತಿದ್ದಾರೆ.
ಅನಾಥ ಮಕ್ಕಳ ಕಣ್ಣೀರ ಒರೆಸುವ ಈ ಕಾರ್ಯವು ಅವರ ವಿಶಾಲ ಹೃದಯವನ್ನು ತೋರಿಸುತ್ತದೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ರಾಮರಾವ್ ಅವರು ವಿಶಿಷ್ಟ ಸೇವೆ ಸಲ್ಲಿಸಿದ್ದಾರೆ. ಗದಗದ ಪ್ರಸಿದ್ಧ ನಗರೇಶ್ವರ ದೇವಸ್ಥಾನ ಟ್ರಸ್ಟ್ ಸಮಿತಿಯ ಅಧ್ಯಕ್ಷರಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಯಶಸ್ವಿ ನಿರ್ವಹಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಕಲೆ, ಸಾಹಿತ್ಯ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಉಚಿತವಾಗಿ ಅಥವಾ ರಿಯಾಯಿತಿ ದರದಲ್ಲಿ ಶಾಮಿಯಾನ ವ್ಯವಸ್ಥೆ ಕಲ್ಪಿಸುವ ಮೂಲಕ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅನೇಕ ಬಡ ಕುಟುಂಬಗಳ ಮದುವೆ ಕಾರ್ಯಕ್ರಮಗಳಿಗೆ ಸಹಾಯ ಹಸ್ತ ಚಾಚಿದ್ದಾರೆ. ಹಲವಾರು ಸಂದರ್ಭಗಳಲ್ಲಿ ಲಾಭಕ್ಕಿಂತ ಸೇವೆಗೆ ಆದ್ಯತೆ ನೀಡಿದ್ದಾರೆ. ಸಂಘಟನಾ ಕ್ಷೇತ್ರದಲ್ಲೂ ರಾಮರಾವ್ ಅವರು ಪ್ರಮುಖ ಸ್ಥಾನ ಪಡೆದಿದ್ದಾರೆ. ಗದಗ ಜಿಲ್ಲಾ ಶಾಮಿಯಾನ ಮಾಲೀಕರ ಸಂಘದ ಸ್ಥಾಪಕಾಧ್ಯಕ್ಷರಾಗಿ ಕಾರ್ಮಿಕರ ಹಾಗೂ ಉದ್ಯಮಿಗಳ ಹಿತರಕ್ಷಣೆಗಾಗಿ ಶ್ರಮಿಸುತ್ತಿದ್ದಾರೆ. ಉತ್ತರ ಕರ್ನಾಟಕ ಟೆಂಟ್ ಡೀಲರ್ಸ್ ವೆಲ್ಫೇರ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಲಯನ್ಸ್ ಕ್ಲಬ್, ಚೇಂಬರ್ ಆಫ್ ಕಾಮರ್ಸ್ ಮತ್ತು ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಗಳಲ್ಲೂ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಸಂಘಟನಾ ಚಾತುರ್ಯ ಮತ್ತು ಎಲ್ಲರನ್ನೂ ಒಟ್ಟಿಗೆ ಕರೆದೊಯ್ಯುವ ಗುಣವು ಅವರನ್ನು ಸಮಾಜದಲ್ಲಿ ಗೌರವಾನ್ವಿತ ನಾಯಕನನ್ನಾಗಿ ರೂಪಿಸಿದೆ. ಕುಟುಂಬದ ಬೆಂಬಲವೇ ವ್ಯಕ್ತಿಯ ಯಶಸ್ಸಿನ ನಿಜವಾದ ಶಕ್ತಿ. ರಾಮರಾವ್ ಅವರ ಜೀವನದಲ್ಲೂ ಧರ್ಮಪತ್ನಿ ಶ್ರೀಮತಿ ನೂಕಲಾ ವೆಂಕಟ ಸುಶೀಲಾ ಅವರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. 1987ರಲ್ಲಿ ನಡೆದ ವಿವಾಹದ ನಂತರ ಅವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಪತಿಯೊಂದಿಗೆ ನಿಂತಿದ್ದಾರೆ. ಪುತ್ರ ನೂಕಲಾ ಪವನಕುಮಾರ್ ತಂದೆಯ ಉದ್ಯಮವನ್ನು ಆಧುನಿಕ ತಂತ್ರಜ್ಞಾನಗಳೊಂದಿಗೆ ಮುಂದುವರಿಸುತ್ತಿದ್ದಾರೆ. ಪುತ್ರಿ ಶ್ರುತಿ ತಮ್ಮ ಕುಟುಂಬ ಜೀವನದಲ್ಲಿ ಸುಖಿಯಾಗಿ ನೆಲೆಸಿದ್ದಾರೆ. ಇಡೀ ನೂಕಲಾ ಕುಟುಂಬವೇ ಪ್ರಾಮಾಣಿಕತೆ ಮತ್ತು ಮಾನವೀಯತೆಯ ಪ್ರತೀಕವಾಗಿ ಗುರುತಿಸಿಕೊಂಡಿದೆ. ತಮ್ಮ 42 ವರ್ಷಗಳ ಯಶಸ್ವಿ ಪಯಣಕ್ಕೆ ಕಾರಣರಾದ ಜನತೆಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಶ್ರೀ ರಾಮರಾವ್ ಅವರು ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಶಾಮಿಯಾನ ಸೇವೆ ಒದಗಿಸುವ ಮಹತ್ವದ ನಿರ್ಣಯ ಮಾಡಿದ್ದಾರೆ. ಗ್ರಾಹಕರೇ ದೇವರು ಎಂಬ ನಂಬಿಕೆಯಿಂದ ಸೇವೆ ಸಲ್ಲಿಸುತ್ತಿರುವ ಅವರ ಮನೋಭಾವ ಇಂದಿನ ವ್ಯಾಪಾರ ಜಗತ್ತಿನಲ್ಲಿ ಅಪರೂಪವಾಗಿದೆ. ಕೇವಲ ಆಂಧ್ರಪ್ರದೇಶದ ಒಂದು ಸಣ್ಣ ಹಳ್ಳಿಯಿಂದ ಹೊರಟು ಜೀವನದ ಅನೇಕ ಹೋರಾಟಗಳನ್ನು ಎದುರಿಸಿ ಇಂದು ಕರ್ನಾಟಕದ ಪ್ರಮುಖ ಉದ್ಯಮಿಯಾಗಿ ಬೆಳೆದಿರುವ ನೂಕಲಾ ರಾಮರಾವ್ ಅವರ ಬದುಕು ನಿಜಕ್ಕೂ ಸ್ಫೂರ್ತಿದಾಯಕ. ಕಾರ್ಮಿಕನಾಗಿ ಆರಂಭವಾದ ಪಯಣ ಇಂದು ಸಾವಿರಾರು ಜನರಿಗೆ ಉದ್ಯೋಗ ನೀಡುವ ಮಟ್ಟಕ್ಕೆ ಬೆಳೆದಿದೆ. ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬಡವರ ಕಣ್ಣೀರ ಒರೆಸುತ್ತಾ ಸಮಾಜ ಸೇವೆಯನ್ನು ಧರ್ಮವನ್ನಾಗಿ ಮಾಡಿಕೊಂಡಿರುವ ಈ ಮಹಾನ್ ವ್ಯಕ್ತಿತ್ವಕ್ಕೆ ಕರುನಾಡ ಕಾಯಕ ಸಮ್ಮಾನ್ 2026 ಪ್ರಶಸ್ತಿ ಲಭಿಸಿರುವುದು ಅತ್ಯಂತ ಸಾರ್ಥಕವಾಗಿದೆ. ಗದಗವಾಣಿಯ 4ನೇ ವರ್ಷದ ವಾರ್ಷಿಕೋತ್ಸವ 30/5/2026 ಶನಿವಾರ ಗದಗಿನಲ್ಲಿ ಆಗ್ತಾ ಇರೋದು ನಮಗೂ ಹೆಮ್ಮೆಯ ವಿಷಯ ಮತ್ತು ನಮಗೆ ಭಾಳ ಸಂತೋಷವಾಗಿದೆ. ಅದರ ಪ್ರಯುಕ್ತ ನಮ್ಮ ಸೇವಾ ಗುರುತಿಸಿ ಸೇವಾ ಪ್ರಶಸ್ತಿ ಕೊಡುವುದನ್ನು ಸಹಿತ ನಾನು ಹೃದಯಪೂರ್ವಕವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಂಥ ಕಾರ್ಯಕ್ರಮ ಹಗಲೆಲ್ಲ ಆಗ್ತಿರಬೇಕು. ನಮಗೂ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಕೂಡಿಸಿ ಎಲ್ಲ ಮಾಡೋದ್ರಿಂದ ಎಲ್ಲರಿಗೂ ಭಾಳ ಸಂತೋಷ ಅನ್ನಿಸ್ತದೆ. ಇಂಥ ಕಾರ್ಯಕ್ರಮ ಆಗಲಿ ಅಂತಂದು ನಾನು ಭಾವಿಸ್ತೀನಿ. ಗದಗವಾಣಿ ಕನ್ನಡ ದಿನಪತ್ರಿಕೆ ವತಿಯಿಂದ ರಾಜ್ಯ ಪ್ರಶಸ್ತಿ ನಮ್ಮ ಸಾಹುಕರಿಗೆ ಸಿಕ್ಕಿರುತ್ತದೆ. ಅದು ಹೆಮ್ಮೆಯ ವಿಷಯವಾಗಿದೆ. ಇನ್ನೂ ಅವರಿಗೆ ಪ್ರಶಸ್ತಿಗಳು ಬರಲಿ ಎಂದು ನಾನು ಹಾರೈಸುತ್ತೇನೆ.